ಎಲ್ಲರಿಗೂ ನಮಸ್ಕಾರ. ಸಿ.ಕೆ. ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಸ್ಟ್ರೀಟ್ ಸ್ಟೈಲಲ್ಲಿ ಕಾರ್ನ್ ಚೀಸ್ ಸ್ಯಾಂಡ್ವಿಚ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಸೇಮ್ ಅದೇ ರೀತಿ ಟೇಸ್ಟ್ ಇರುತ್ತೆ. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಒಂದು ಬಟ್ಲಿಗೆ ನಾನಿಲ್ಲಿ ಬೇಯಿಸಿರೋವಂಥ ಸ್ವೀಟ್ ಕಾರ್ನ್ ಹಾಕ್ಕೊತಿದ್ದೀನಿ. ಅದಕ್ಕೆ ಸಣ್ಣಗಚ್ಚಿರೋ ಈರುಳ್ಳಿ, ಸಣ್ಣಗಚ್ಚಿರೋವಂಥ ಕ್ಯಾಪ್ಸಿಕಮ್, ರುಚಿಗೆ ಸ್ವಲ್ಪ ಉಪ್ಪು, ಆಮೇಲೆ ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊತಿದ್ದೀನಿ. ಆಮೇಲೆ 1-2 ಚಮಚದಷ್ಟು ಗ್ರೀನ್ ಚಿಲ್ಲಿ ಸಾಸ್, ಆಮೇಲೆ ಅರ್ಧ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್, ಅರ್ಧ ಚಮಚದಷ್ಟು ಆರಿಗ್ಯಾನೋ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೇಯೋನೀಸ್ ಯೂಸ್ ಮಾಡಲ್ಲ, ಮೇಯೋನೀಸ್ ಯೂಸ್ ಮಾಡ್ದೇ ಮಾಡ್ಕೋಬೋದು, ಸೂಪರಾಗಿ ಬರುತ್ತೆ ಟೇಸ್ಟು. ಈಗ ಬ್ರೆಡ್ ಸ್ಲೈಸಿಗೆ ನಾನಿಲ್ಲಿ ಬೆಣ್ಣೆ ಹಾಕ್ಕೊಳ್ಳಿ. 2 ಕಡೆನೂ ಬೆಣ್ಣೆನ ನೋಡಿ ಈ ಥರ ನೀಟಾಗಿ ಹಚ್ಕೋಬೇಕು. ಈಗ ಅದಕ್ಕೆ ಮಿಕ್ಸ್ ಮಾಡಿರೋವಂಥ ಕಾರ್ನ್ ಮಸಾಲಾನ ಹಾಕ್ಕೊಳ್ಳಿ. ಈಗ ಅದ್ರ ಮೇಲೆ ನಾನಿಲ್ಲಿ ಚೀಸ್ ಇಡ್ತಾ ಇದ್ದೀನಿ. ಈಗ ಇನ್ನೊಂದು ಬ್ರೆಡ್ನ ಅದ್ರ ಮೇಲೆ ಕ್ಲೋಸ್ ಮಾಡಿ ನೋಡಿ. ಈಗ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಸ್ಯಾಂಡ್ವಿಚ್ ಮೇಕರ್ ಅಂತ ನಿಮಗೆ ಸ್ಟೋರಲ್ಲೆಲ್ಲ ಸಿಗುತ್ತೆ. ಒಂದ್ಸರಿ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಈ ಥರ ತುಪ್ಪ ಹಾಕ್ಕೊಳ್ಳಿ. ಫಸ್ಟು ನೀವು ಬೆಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. ಅದರೊಳಗೆ ಈಗ ರೆಡಿ ಆಗಿರೋವಂಥ ಸ್ಯಾಂಡ್ವಿಚ್ನ ಇಡಿ. ಈಗ ಮೇಲ್ಗಡೆನೂ ಸ್ವಲ್ಪ ತುಪ್ಪ ಹಾಕ್ತೀನಿ, ಯಾಕಂದರೆ ಗರ್ಗರಿಯಾಗಿ ಬರಬೇಕಲ್ಲ, ಅದಕ್ಕೋಸ್ಕರ. ನೀವು ಬೆಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು. ಈಗ ಇದನ್ನು ಈ ಥರ ಕ್ಲೋಸ್ ಮಾಡಿ. ಈಗ ನೋಡಿ, 1-2 ನಿಮಿಷ ಈ ಥರ ರೋಸ್ಟ್ ಮಾಡಬೇಕು 2 ಕಡೆನೂ. ಆವಾಗನೇ ಅದು ಸೂಪರಾಗಿ ಗರ್ಗರಿಯಾಗಿ ಬರುತ್ತೆ. ನೋಡಿ, ಇದೀಗ ರೆಡಿ ಆಗಿದೆ, ರೋಸ್ಟ್ ಆಗಿದೆ. ಚೀಸ್ ಎಲ್ಲ ಕರಗಿ ರೋಸ್ಟ್ ಆಗಿದೆ. ನೋಡಿ ಎಷ್ಟು ನೀಟಾಗಿ ಚೀಸ್ ಕರಗಿ ರೋಸ್ಟ್ ಆಗಿದೆ ಅಂತ. ಈಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿನೇ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಬಿಸಿ ಇರುತ್ತೆ, ಅದಕ್ಕೋಸ್ಕರ. ನೋಡಿ ಎಷ್ಟು ನೀಟಾಗಿ ಚೀಸ್ ಎಲ್ಲ ಕರಗಿ ರೆಡಿಯಾಗಿದೆ. ನೋಡಿ, ಚೀಸ್ ಕಾರ್ನ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ನೀವು ಒಂದ್ಸಲ ಮಾಡಿಕೊಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.